ಹನೂರು ಎನ್ಕೌಂಟರ್ ಸೀಕ್ರೆಟ್ ಪ್ರತ್ಯಕ್ಷದರ್ಶಿ ಹೇಳಿಕೆ ದಾಖಲು. ತನಿಖಾಧಿಕಾರಿ ಮುಂದೆ ಹೇಳಿಕೆ ದಾಖಲಿಸಿದ್ದಾನೆ ಮಹಿಮಾ ದಾಸ್. ಇಡೀ ಪ್ರಕರಣದ ಪ್ರಮುಖ ಸಾಕ್ಷಿ ಈ ಮಹಿಮಾ ದಾಸ್. ಮಹಿಮಾ ದಾಸ್ಗೆ 100ಕ್ಕೂ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ ತನಿಖಾಧಿಕಾರಿ. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಉತ್ತರಿಸಿದ್ದಾನೆ ಮಹಿಮಾ ದಾಸ್. ತನಿಖಾಧಿಕಾರಿಗಳು ಹಾಗಾದ್ರೆ ಕೇಳಿದ್ದೇನು, ಮಹಿಮಾ ದಾಸ್ ಹೇಳಿದ್ದೇನು? 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಪ್ರಶ್ನೋತ್ತರ ನಡೆದಿದೆ. ಹಾಗಾದ್ರೆ ತನಿಖಾಧಿಕಾರಿ ಕೇಳಿದ್ದೇನು, ಮಹಿಮಾ ದಾಸ್ ಹೇಳಿದ್ದೇನು? ಎನ್ಕೌಂಟರ್ನ ಸಂದರ್ಭದಲ್ಲಿ ಮಹಿಮಾ ದಾಸ್ ಅಲ್ಲಿಂದ ಎಸ್ಕೇಪ್ ಆಗಿ ಕೆಲವು ದಿನಗಳ ನಂತರ ಒಂದು ವಿಡಿಯೋ ರಿಲೀಸ್ ಮಾಡಿದ್ದ. ಆವತ್ತು ಕಾಡಿಗೆ ಹೋಗಿದ್ದು ಯಾಕೆ? ಶರಣಾಗಲು ಹೇಳಿದ್ದು ಸುಳ್ಳ? ನಾವು ರೈತರು ಬೇಟೆಗಾರರಲ್ಲ ಅಂತ ಹೇಳಿದ್ದಾನೆ ಮಹಿಮಾ ದಾಸ್. ಕಾಡಿಗೆ ಹೋಗಿದ್ದು ಹಸು ಹುಡುಕೋದಕ್ಕೆ ಅಂತ ಮಹಿಮಾ ದಾಸ್ ಹೇಳಿದ್ದ. ಹಸು ಕಾಣ್ತಿಲ್ಲ ಅಂತ ಆಂಟೋನಿ ಸ್ವಾಮಿ ಹೇಳಿದ್ದಕ್ಕೆ ಕಾಡಿಗೆ ಹೋಗಿದ್ದು. ಕಾಡಲ್ಲಿ ಹಸು ಹುಡುಕೋದಕ್ಕೆ 4 ಜೊತೆಗೆ ಕಾಡಿಗೆ ಹೋಗಿದ್ದವು. ಬಂದೂಕು, ಬೇಟೆಯಾಡುವ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರಲಿಲ್ಲ. ನಮ್ಮ ಬಳಿ ಯಾವುದೇ ಬಂದೂಕು, ಮದ್ದುಗುಂಡು ಏನೂ ಇರಲಿಲ್ಲ. ತಲೆ ಮೇಲೆ ಇಟ್ಕೊಳ್ಳುವ ಬ್ಯಾಟರಿ ಅಷ್ಟೇ ತೆಗೆದುಕೊಂಡು ಹೋಗಿದ್ವಿ. ಶರಣಾಗಲು ಹೇಳಿಲ್ಲ, ಕೊಲ್ಲುವ ಉದ್ದೇಶದಿಂದಲೇ ಶೂಟ್ ಮಾಡಿದ್ರು. ಪ್ರತ್ಯಕ್ಷದರ್ಶಿ ಹೇಳಿರೋದು ಏನು? ಬಂಡೆ ಮೇಲೆ ಕುಳಿತಿದ್ದೆ, ಅರಣ್ಯ ಸಿಬ್ಬಂದಿ ಬೆಟ್ಟದ ಮೇಲೆ ಬಂದು ಶೂಟ್ ಮಾಡಿದ್ರು. ನಾನು ಬಂಡೆಯಿಂದ ಕೆಳಗೆ ಅವಿತುಕೊಂಡೆ, 3 ಶೂಟ್ ಮಾಡಿದ್ರು. ಅರಣ್ಯಕ್ಕೆ ಹೋಗುವ ವೇಳೆ ಬಂದೂಕು, ಬೇಟೆಯಾಡುವ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ಲಿಲ್ಲ. ಶರಣಾಗಿ ಅಂತ ಯಾರು ಹೇಳಲಿಲ್ಲ, ಕೊಲ್ಲುವ ಉದ್ದೇಶದಿಂದಲೇ ಶೂಟ್ ಮಾಡಿದ್ರು ಅಂದಿದ್ದಾನೆ ಮಹಿಮಾ ದಾಸ್. ಚಾಮರಾಜನಗರದ ಹನೂರು ಶೂಟೌಟ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, 3 ಬೇಟೆಗಾರರು ಪ್ರಾಣಿಗಳ ಬೇಟೆಗೆ ಬಂದಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮೃತರ ಒಳ ಉಡುಪಿನಲ್ಲಿ ಬಂದೂಕಿಗೆ ಬಳಸುವ ಪ್ರೈಮರ್ ಪತ್ತೆಯಾಗಿದೆ. ಬೇಟೆಯಾಡೋದಕ್ಕೆ ಅಲ್ಯೂಮಿನಿಯಂ ಪ್ರೈಮರ್ ತಂದಿದ್ದ 3 ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗ ಆಯ್ತು ಪ್ರೈಮರ್ ರಹಸ್ಯ. ಕಾಡಿಗೆ ಹೋಗುವಾಗ 2 ಬಂದೂಕು ತೆಗೆದುಕೊಂಡು ಹೋಗಿರೋ ಶಂಕೆ ಇದ್ದು, ಆಂಟೋನಿ ಪೀಟರ್ ಒಳ ಉಡುಪಿನಲ್ಲಿ ತಲಾ 5 ಪ್ರೈಮರ್ ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.